ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 18ನೆಯ ಅಧ್ಯಾಯವಾದ ಅಗ್ನಿ, ಗಣಪತಿ ಮೊದಲಾದ ದೇವತೆಗಳ ಸೃಷ್ಟಿ, ತಿಥಿ, ಆಹಾರ ಮೊದಲಾದವುಗಳ ವಿಚಾರವಾಗಿ ಪ್ರಜಾಪಾಲನ ಪ್ರಶ್ನೆ, ಮಹಾತಪನು ಹೇಳಿದ ಪಂಚಮಹಾಭೂತೋತ್ಪತ್ತಿ ಕ್ರಮ, ಅಗ್ನಿಯ ಉತ್ಪತ್ತಿ, ಹೆಸರುಗಳು, ಅವನಿಗೆ ಬ್ರಹ್ಮನ ವರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪ್ರಜಾಪಾಲನು ಕೇಳುತ್ತಾನೆ, ಮಹಾಮುನಿಯೇ, ಅಗ್ನಿ, ಅಶ್ವಿನೀಸುತರು, ಗೌರಿ, ಗಣಪತಿ, ನಾಗರು, ಷಣ್ಮುಖ, ಸೂರ್ಯ, ಚಂದ್ರ, ಸಪ್ತಮಾತೃಗಳು, ದುರ್ಗಿ, ದಿಕ್ಕುಗಳು, ಕುಬೇರ, ವಿಷ್ಣು, ಧರ್ಮ, ಬ್ರಹ್ಮ, ಶಂಭು, ಪಿತೃಗಳು ಇವರೆಲ್ಲರ ಉತ್ಪತ್ತಿಯು ಹೇಗೆ? ಶರೀರ ದೇವತೆಗಳೆಲ್ಲರೂ ಹೇಗೆ ರೂಪವನ್ನು ಪಡೆದರು? ಅವರ ಆಹಾರವಾವುದು? ಹೆಸರೇನು? ತಿಥಿ ಯಾವುದು? ಯಾವ ತಿಥಿಯಲ್ಲಿ ಪೂಜಿಸಿದರೆ ಅಥವಾ ಸಂದರ್ಶಿಸಿದರೆ ಅವರು ಮನುಷ್ಯರಿಗೆ ಆರೋಗ್ಯ ಫಲಗಳನ್ನು ಕೊಡುವರು? ರಹಸ್ಯವಾಗಿರುವ ಇದನ್ನು ನೀನೇ ನನಗೆ ಹೇಳಬೇಕು.
ಮಹಾತಪನು ಹೇಳುತ್ತಾನೆ, ಒಂದಾನೊಂದು ಕಾಲದಲ್ಲಿ ಸರ್ವಜ್ಞನೂ ಪರಮಾತ್ಮನೂ ಆದ ನಾರಾಯಣನು ಯೋಗ ಸಾಧ್ಯ ಸ್ವರೂಪದಿಂದ ಕ್ರೀಡಿಸುತ್ತಿರುವಾಗ ತನ್ನಷ್ಟಕ್ಕೆ ತಾನೇ ಅವನಿಗೆ ಭೋಗೇಚ್ಛೆಯಾಯಿತು. ಯೋಗ ಸಾಧ್ಯವಾದ ರೂಪವು ಕಾರ್ಯೋನ್ಮುಖವಾಗಿ ಚಲಿಸಲು ಮೂಲ ಪ್ರಕೃತಿ ರೂಪವಾದ ಅತ್ಯಾಶ್ಚರ್ಯಕರವಾದ ಈ ಮುಂದೆ ಹೇಳುವ ವಸ್ತು ಉಂಟಾಯಿತು. ಪ್ರೀತಿಯುಳ್ಳ ನಾರಾಯಣನು ಆ ಸುದ್ರೂಪವಾದ ಮೂಲ ಪ್ರಕೃತಿಯನ್ನು ವಿಕಾರವುಳ್ಳದನ್ನಾಗಿ ಸಂಕಲ್ಪಿಸಿದನು. ವಿಕಾರವನ್ನು ಪಡೆದ ಅವನಿಂದ ಮಹಾಗ್ನಿಯುದಿಸಿತು. ಕೋಟಿ ಜ್ವಾಲೆಗಳಿಂದ ಕೂಡಿ ಶಬ್ದ ಮಾಡುವುದು, ಸುಡುವ ಸ್ವಭಾವವುಳ್ಳದ್ದು, ಅತಿ ತೇಜಸ್ಸುಳ್ಳದ್ದೂ ಆದ ಆ ಅಗ್ನಿಗೂ ವಿಕಾರೇಚ್ಛೆಯುಂಟಾಯಿತು. ವಿಕಾರವನ್ನು ಪಡೆದ ಅಗ್ನಿಯಿಂದ ಅತಿ ದಾರುಣವಾದ ವಾಯು ಪ್ರಕಾಶಕ್ಕೆ ಬಂದಿತು. ವಿಕೃತವಾದ ಆ ವಾಯುವಿನಿಂದ ಆಕಾಶವು ಉಂಟಾಯಿತು. ಆಕಾಶವು ಶಬ್ದ ಲಕ್ಷಣವುಳ್ಳದ್ದು, ವಾಯುವು ಅತಿಶಕ್ತಿ ಪ್ರತಾಪವುಳ್ಳದ್ದು. ಆ ತೇಜಸ್ಸು ನೀರಿನಿಂದಲೂ ಕೂಡಿದುದಾಯಿತು. ಅವೆರಡು ಪರಸ್ಪರ ಮಿಳಿತವಾಗಲು ಉಗ್ರವಾಗಿ ಚಲಿಸುವ ವಾಯುವಿನಿಂದ ಪ್ರೇರಿತವಾದ ತೇಜಸ್ಸಿನಿಂದ ಇಂಗಿದ ನೀರೆಲ್ಲ ಆಕಾಶದಲ್ಲಿ ಒಡನೆಯೇ ಉಂಡೆಯಾಗಿ ಹಾಗೆಯೇ ಕಾಠಿಣ್ಯವನ್ನು ಪಡೆಯಿತು. ಮಹಾಭಾಗ್ಯಶಾಲಿಯೇ, ಅದೇ ಈ ಪೃಥ್ವಿಯಾಗಿದೆ. ಚತುರ್ಭೂತಗಳ ಸಂಬಂಧದ ಕಠಿಣತೆಯಿಂದಲೂ ಒಂದೊಂದು ಗುಣದ ಹೆಚ್ಚಿಕೆಯಿಂದಲೂ ಪೃಥ್ವಿಯು ಪಂಚಗುಣವುಳ್ಳದ್ದೆಂದು ತಿಳಿಯಬೇಕು. ಆ ಚತುರ್ಭೂತಗಳು ಪೃಥ್ವಿಯಲ್ಲಿವೆ. ಅದು ಕಠಿಣವಾಗುತ್ತಾ ಬ್ರಹ್ಮಾಂಡವಾಯಿತು. ಆ ಬ್ರಹ್ಮಾಂಡದಲ್ಲಿ ನಾರಾಯಣ ದೇವನು ಬಗೆ ಬಗೆಯಾದ ಪ್ರಜೆಗಳನ್ನು ಸೃಷ್ಟಿಸುವ ಇಚ್ಛೆಯಿಂದ 4 ಮುಖಗಳು 4 ತೋಳುಗಳು ಉಳ್ಳ ಬ್ರಹ್ಮರೂಪದಿಂದ ನಿಂತನು. ಲೋಕ ಪಿತಾಮಹನಾದ ಆತನು ಸೃಷ್ಟಿಯನ್ನು ಯೋಚಿಸುತ್ತಿದ್ದರೂ ಅದು ಒಡನೆಯೇ ಆಗದಿರಲು ಆತನಿಗೆ ಅತಿ ಭಯಂಕರವಾದ ಮಹಾಕೋಪ ಉಂಟಾಯಿತು. ಆ ಕೋಪದಿಂದ ಸುಡುವ ಸ್ವಭಾವವುಳ್ಳ ಅಗ್ನಿಯು ಎದ್ದು ನಿಂತನು. ಅಂದರೆ ಆ ಕೋಪವೇ ಅಗ್ನಿಯಾಯಿತು. ದೊರೆಯೇ, ಆ ಅಗ್ನಿಯು ಆ ಬ್ರಹ್ಮನನ್ನೇ ಸುಡಬಯಸಲು ಆಗ ಬ್ರಹ್ಮನು ಹವ್ಯ ಕವ್ಯಗಳನ್ನು ವಹಿಸು ಎಂದು ಹೇಳಿದನು. ಬಳಿಕ ಆ ಹವ್ಯವಾಹನನು ಹಸಿದವನಾಗಿ ಬ್ರಹ್ಮನ ಹತ್ತಿರ ಹೋಗಿ ನಾನೇನು ಮಾಡಲಿ ಆಜ್ಞಾಪಿಸು ಎಂದನು. ಬ್ರಹ್ಮನು ಅವನಿಗೆ ಹೇಳಿದನು, ಕಾಂತಿಧನನೇ, ನೀನು 3 ಬಗೆಯಲ್ಲಿ ತೃಪ್ತಿಯನ್ನು ಪಡೆಯುತ್ತೀಯೆ. ಯಜ್ಞಾದಿಗಳಲ್ಲಿ ಮೊದಲು ನಿನಗೆ ಕೊಡುವ ದಕ್ಷಿಣೆ ದಾನಗಳಿಂದ ತೃಪ್ತನಾಗಿ ಬಳಿಕ ದೇವತೆಗಳ ದಕ್ಷಿಣೆಯ ದಾನದ ಭಾಗವನ್ನು ಅವರಿಗೆ ಒಯ್ಯುವುದರಿಂದ ನೀನು ದಕ್ಷಿಣಾಗ್ನಿ ಎನಿಸುವೆ. 3 ಲೋಕಗಳಲ್ಲಿ ಎಲ್ಲ ಕಡೆಯಿಂದಲೂ ಹೋಮ ಮಾಡುವ ಯಾವುದೊಂದನ್ನು ದೇವತೆಗಳಿಗಾಗಿ ವಹಿಸು. ಅದರಿಂದ ನೀನು ಹವ್ಯವಾಹನ ನೆನೆಸಿಕೊಳ್ಳುವೆ. ವಿಭುವೆ, ಶರೀರವು ಗೃಹವೆಂದೆನಿಸುವುದು. ಈಗ ನೀನು ಆ ಗೃಹಕ್ಕೆ ಪತಿಯಾಗಿರುತ್ತೀಯೆ. ಆದುದರಿಂದ ಸರ್ವಗತನಾದ ನೀನು ಗಾರ್ಹಪತ್ಯನೆಂಬ ಹೆಸರುಳ್ಳವನಾಗು. ಪ್ರಭುವೆ, ಹೋಮವನ್ನು ಪಡೆದ ನೀನು ವಿಶ್ವವನ್ನು ಸಮಸ್ತ ನರರನ್ನು
ಸದ್ಗತಿಗೊಯ್ಯುವೆಯಾದುದರಿಂದ ವೈಶ್ವಾನರನೆಂಬ ಹೆಸರು ನಿನಗೆ ನಿಜವಾದುದಾಗುವುದು. ಬಲಕ್ಕೂ ಶಕ್ತಿಗೂ ಧನಕ್ಕೂ ದ್ರವಿಣವೆಂದು ಹೆಸರು. ಆ ದ್ರವಿಣವನ್ನು ನೀನೇ ಕೊಡುತ್ತೀಯೆ. ಆದುದರಿಂದ ನೀನು ದ್ರವಿಣೋದನಾದೆ. ನಿನ್ನಿಂದ ಪಾಪವು ಶಬ್ದ ಮಾಡದೆ ಯಾವಾಗಲೂ ಮಾಯವಾಗುವುದು. ನೀನು ಸತ್ಯಾತ್ಮನು. ಆದುದರಿಂದಲೂ ನಿನ್ನ ತೇಜಸ್ಸು ಎಲ್ಲ ಕಡೆಗೂ ಹರಡುವುದರಿಂದಲೂ ನೀನು ಸರ್ವವ್ಯಾಪಿಯಾಗಿರುವುದರಿಂದಲೂ ನಿನಗೆ ಅಗ್ನಿಯೆಂದು ಹೆಸರು. ಪ್ರಪೂರಣಾರ್ಥಕವಾದ ದ್ಮಾ ಶಬ್ದವು ಇದ್ಮ ಅಂದರೆ ಸಮಿತ್ತುಗಳನ್ನು ಹೇಳುತ್ತದೆ. ಇದ್ಮ ಪೂರ್ಣನಾಗಿ ದೀಪ್ತನಾಗಿ ಗಮಿಸುವುದರಿಂದ ನೀನು ಇದ್ಮನೆನಿಸಿಕೊಳ್ಳುವೆ. ಪುತ್ರನೇ, ಮಹಾಯಜ್ಞಗಳಲ್ಲಿ ಈ ನಿನ್ನ ಹೆಸರುಗಳು ಪೂಜ್ಯವಾದುವು. ಮನುಷ್ಯರು ನಿಜವಾಗಿಯೂ ನಿನ್ನನ್ನು ಇಷ್ಟಗಳಿಂದ ಪೂಜಿಸುತ್ತಾ ತೃಪ್ತಿಪಡಿಸುವರು. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಅಗ್ನ್ಯುತ್ಪತ್ತಿರ್ನಾಮ ಅಷ್ಟಾದಶೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 19ನೆಯ ಅಧ್ಯಾಯವಾದ ಅಗ್ನಿ ಪ್ರಾಶಸ್ತ್ಯ, ಅಗ್ನಿಯಲ್ಲಿ ಹೋಮದಿಂದ ಸರ್ವದೇವ ಪಿತ್ರಾದಿಗಳ ತೃಪ್ತಿ ವಿಚಾರ, ಅಗ್ನಿ ತಿಥಿಯಾದ ಪಾಡ್ಯದ ಉಪವಾಸಾದಿಗಳ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.